ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ರೂ ನಿಮ್ಮ ಚಾನಲಲ್ಲಿ ಏನಾಗುತ್ತೆ, ಸ್ಟ್ರೈಕ್ ಬೀಳುತ್ತೆ. ಓಕೆನಾ? ಈಗ ನೋಡ್ಬೋದು, ತುಂಬ ಜನ ಚಾನಲ್ಸ್ ಏನಿದೆ, ತುಂಬ ಜನ ವೀಡಿಯೋಸ್ಗಳು ಡಿಲೀಟ್ ಮಾಡಿದರು, ಲೈಕ್ ಸ್ಟ್ರೈಕ್ ಬೀಳುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಏನು ವೀಡಿಯೋಸ್ಗಳೆಲ್ಲ ಡಿಲೀಟ್ ಮಾಡಿದ್ರಲ್ಲ, ಸೊ ಅವ್ರ ಚಾನಲ್ಗೂ ಬಂದುಬಿಟ್ಟು ಏನಾಗಿದೆ, ಸ್ಟ್ರೈಕ್ ಬಿದ್ದಿದೆ. ಓಕೆನಾ? ಡಿಲೀಟ್ ಮಾಡಿದ್ರು ಮಾಡಿಲ್ಲ ಅಂದರೂ ನಿಮ್ಮ ವೀಡಿಯೋಸ್ಗಳಿಗೆ ಏನಾಗುತ್ತೆ, ಸ್ಟ್ರೈಕೇ ಬೀಳುತ್ತೆ. ಓಕೆನಾ? ನೀವೇನಾದರೂ ತಪ್ಪೇನಾದರೂ ಮಾಡಿದರೆ, ಇಲ್ಲ ಕಮ್ಯುನಿಟಿ ಏನಾದರೂ ವೈಲೆನ್ಸ್ ಏನಾದರೂ ಮಾಡಿದರೆ, ಗೈಡ್ಲೈನ್ಸ್ದು ವೈಲೆನ್ಸ್ ಏನಾದರೂ ಮಾಡಿದರೆ ನಿಮಗೆ ಬಿದ್ದೇ ಬೀಳುತ್ತೆ. ಓಕೆನಾ? ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಮೆಂಟಿಂದನೇ ವಿಧ ತೆಗೆದು ಹಾಕೋದು. ಓಕೆನಾ ಗೈಸ್? ಸ್ಟ್ರೈಕು ಬಿದ್ದೇ ಬೀಳುತ್ತೆ. ಆ್ಯಂಡ್ ಎಕ್ಸಾಂಪಲ್ಗೆ ತಗೊಳ್ಳಿ, ತುಂಬ ಜನ ಚಾನಲ್ ಏನಿದೆ, ಈಗ ಪಾಲಿಸಿ ಬರೋಕ್ಕಿಂತ ಮುಂಚೆ, ಓಕೆನಾ, ಈ ಅಪ್ಡೇಟ್ ಬರೋಕ್ಕಿಂತ ಮುಂಚೆ ತುಂಬ ಜನ ಬಂದುಬಿಟ್ಟು ಯಾರೆಲ್ಲ ಪ್ರಮೋಟ್ ಮಾಡಿದರು, ಓಕೆನಾ, ಲೈಕ್ ಬ್ಯಾಟ್ ಲಿಂಕ್ ಆಗಲಿ, ಗೇಮ್ ಲಿಂಕ್ಸ್ ಆಗಲಿ, ಆ್ಯಪ್ಸ್ಗಳನ್ನ ಯಾರೆಲ್ಲ ಪ್ರಮೋಟ್ ಮಾಡಿದರು ತುಂಬ ಜನ. ಸೊ ಅವರು ತುಂಬ ವೀಡಿಯೋಸ್ಗಳು ಪೋಸ್ಟ್ ಮಾಡಿರ್ತರು ಅದ್ರ ಬಗ್ಗೆ. ಓಕೆನಾ? ಅದು ವೀಡಿಯೋ ಎಲ್ಲ ಏನು ಮಾಡಿದ್ದಾರೆ, ಅವರು ಎಲ್ಲ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಓಕೆನಾ? ಅಂದರೆ ಈಗ ಒಬ್ಬರು ಚಾನಲ್ ತಗೊಳ್ಳಿ, ನಾನು ಹಿಂದಿಯಲ್ಲಿ ಒಬ್ರದ್ದು ಚಾನಲ್ ಇತ್ತು, ನಾನು ನಿಮಗೆ ಸ್ಕ್ರೀನ್ಶಾಟ್ನ ಹಾಕ್ಬಿಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಸ್ಪ್ರೆಡ್ಡಿಂಗ್ ಗ್ಯಾನ್ ಅಂತ. ಸೊ ಇವ್ರದ್ದು ಬಂದುಬಿಟ್ಟು ಎಷ್ಟು ವೀಡಿಯೋಸ್ ಇತ್ತು ಅಂದರೆ 1K ಜಾಸ್ತಿನೇ ವೀಡಿಯೋಸ್ ಇವರು ಪೋಸ್ಟ್ ಮಾಡಿದರು. ಬಟ್ ಈಗ ಎಷ್ಟಿದೆ, 400 ಸಮಥಿಂಗ್ ಎಷ್ಟೋ ಇದೆ. ಸೊ ಅವ್ರು ಬಂದುಬಿಟ್ಟು ಎಲ್ಲ ವೀಡಿಯೋಸ್ ಬಂದುಬಿಟ್ಟು ಡಿಲೀಟ್ ಮಾಡಿದರು. ಓಕೆನಾ? ಡಿಲೀಟ್ ಆದ್ರೂ ಕೂಡ ಇವ್ರಿಗೆ ಏನಾಗಿದೆ, ಸ್ಟ್ರೈಕ್ನ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು. ಓಕೆನಾ? ನಾನು ಇಲ್ಲಿ ಹಾಕ್ಬಿಡ್ತೀನಿ, ಅವ್ರದ್ದು ಸ್ಕ್ರೀನ್ಶಾಟ್ ಏನಿದೆ ನೀವು ನೋಡ್ಬೋದು. ಇವ್ರದ್ದು ಏನಿದೆ, ಸ್ಟ್ರೈಕ್ ಕೊಟ್ಟಿದ್ದಾರೆ. ಓಕೆನಾ? ಏನಕ್ಕೆ? ಇವರು ವೈಲೆನ್ಸ್ ಮಾಡಿದ್ದಕ್ಕೆ, ಏನು ಅವ್ರು ಬ್ಯಾಟ್ ಲಿಂಕ್, ಗೇಮ್ ಲಿಂಕ್ ಏನು ಪ್ರಮೋಟ್ ಮಾಡಿದ್ರು ಆ್ಯಪ್ಸ್ಗಳನ್ನ, ಸೊ ಅದಕ್ಕೆಲ್ಲದಕ್ಕೂ ಬಂದುಬಿಟ್ಟು ಸ್ಟ್ರೈಕ್ನ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಸೊ ನೀವು ಕೂಡ ನೀವು ಅಂದ್ಕೊಳ್ಳಿ, ಏನಾದರೂ ಲೈಕ್ ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ನೀವೇನಾದರೂ ತಪ್ಪು ಮಾಡಿದ್ದೀನಿ, ನಾನು ಈ ವಿಡಿಯೋನ ಹೆಂಗೆ ಡಿಲೀಟ್ ಮಾಡೋದು, ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಡಿಲೀಟ್ ಮಾಡಬೇಡಿ ವಿಡಿಯೋ. ಬಟ್ ಯಾವ ಥರ ಇದರಿಂದ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದು, ನಮ್ಮ ವಿಡಿಯೋಗೆ ಸ್ಟ್ರೈಕ್ ಬೀಳೋದ್ರಿಂದ ನಾವು ಯಾವ ಥರ ಕಾಪಾಡ್ಕೊಳ್ಳೋದಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಬೈ ಚಾನ್ಸ್ನೂ ನೀವು ಮಿಸ್ಟೇಕ್ ಆಗಿನೂ ನೀವು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿಬಿಡ್ಬೇಡಿ. ಓಕೆ? ನಾನು ತುಂಬ ಜನ ಈಗ ಅಂದ್ಕೊಂಡಿರ್ತಾರೆ, ಓಕೆ ನಾನು ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀನಿ, ಡಿಲೀಟ್ ಮಾಡಿಬಿಟ್ರೆ ಯೂಟ್ಯೂಬ್ಗೆ ಗೊತ್ತಾಗ್ಬಿಡಲ್ಲ ಅಂತ. ಬಟ್ ಇಲ್ಲಿ ಬಂದುಬಿಟ್ಟು ಏನಂದರೆ, ನೀವು ವಿಡಿಯೋ ಡಿಲೀಟ್ ಮಾಡದೆ ಬಿಡಿ, ಬಟ್ ಯೂಟ್ಯೂಬ್ಗೆ ಎಲ್ಲ ಗೊತ್ತು. ಈಗ ಒಂದ್ಸಲ ನೀವು ಅಪ್ಲೋಡ್ ಮಾಡಿದ್ಮೇಲೆ ಆ ವಿಡಿಯೋ ಇದ್ದೇ ಇರುತ್ತೆ. ನೀವು ಡಿಲೀಟ್ ಮಾಡಿದ್ರೂ ಯೂಟ್ಯೂಬ್ ಹತ್ರ ನಿಮ್ಮ ವಿಡಿಯೋ ಇದ್ದೇ ಇರುತ್ತೆ, ಅದನ್ನೆಲ್ಲ ನೋಡುತ್ತೆ ನೀವು. ಬಟ್ ನೀವು ಡಿಲೀಟ್ ಮಾಡಿ ತಪ್ಪು ಏನು ಮಾಡ್ತೀರಾ ಅಂದರೆ, ಡಿಲೀಟ್ ಯಾರೆಲ್ಲ ವಿಡಿಯೋ ಮಾಡ್ತಾರೆ ಅವ್ರದ್ದು ಬಂದುಬಿಟ್ಟು ಎಲ್ಲನೂ ಪಾಯಿಂಟ್ಸ್ ಟು ಪಾಯಿಂಟ್ ಬಂದುಬಿಟ್ಟು ರಿವ್ಯೂ ಮಾಡುತ್ತೆ ಯೂಟ್ಯೂಬು. ಯಾರು ವೀಡಿಯೋಸ್ನ ಡಿಲೀಟ್ ಮಾಡ್ತೀರಾ, ಆ ಡಿಲೀಟೆಡ್ ವಿಡಿಯೋನ ಫುಲ್ ಪಾಯಿಂಟ್ ಟು ಪಾಯಿಂಟ್ ರಿವ್ಯೂ ಮಾಡುತ್ತೆ. ಏನಕ್ಕೆ ವಿಡಿಯೋನ ಡಿಲೀಟ್ ಮಾಡಿದ್ರಿ, ಏನು ತಪ್ಪು ಮಾಡಿದ್ರಿ ಅಂತ. ಬಟ್ ನಿಮಗೆ ಅಲ್ಲಿ ಏನಾದರೂ ಯೂಟ್ಯೂಬ್ಗೆ ಗೊತ್ತಾದರೆ, ನೀವೇನೋ ವೈಲೇಷನ್ ಏನಾದರೂ ಮಾಡಿದ್ದೀರಾ, ಕಂಟೆಂಟ್ ಬೇರೆ ಏನಾದರೂ ಲಿಂಕ್ ಏನಾದರೂ ಪ್ರಮೋಷನ್ ಮಾಡಿದ್ದೀರಾ ಅಂತ ಗೊತ್ತಾಯಿತು, ಕಣ್ಣಿಗೆ ಬಿದ್ದುಬಿಟ್ರೆ, ಆಗ ನಿಮಗೆ ನೀವು ವಿಡಿಯೋನ ಡಿಲೀಟ್ ಮಾಡಿದರೂ ಸಹ ನಿಮ್ದು ಏನಾಗುತ್ತೆ, ವಿಡಿಯೋಗೆ ಸ್ಟ್ರೈಕ್ ಬಂದೇ ಬರುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ನೀವೀಗ ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀರಾ ಅಂದ್ಕೊಳ್ಳಿ, ನೀವೇನಾದರೂ ಪ್ರಮೋಷನ್ ಮಾಡಿದ್ದೀರಾ, ಇಲ್ಲ ಬೇರೆ ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ನಿಮ್ಮ ವಿಡಿಯೋದಲ್ಲಿ. ಸೊ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಳ್ತೀರ, ಬಟ್ ಮಾಡೋದು ತಪ್ಪು. ಫಸ್ಟ್ ನೀವು ಅದೇ ಡಿಲೀಟ್ ಮಾಡೋದು. ಸೊ ಡಿಲೀಟ್ ಮಾಡಬೇಡಿ, ಯೂಟ್ಯೂಬ್ ಕಣ್ಣಿಗೆ ಬಿದ್ದುಬಿಡುತ್ತೆ. ಓಕೆನಾ? ಇದರಿಂದ ನಾವು ಯಾವ ಥರ ಬಚಾವಾಗೋದು ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ಕ್ರೀನ್ ರೆಕಾರ್ಡಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಇದರಿಂದ ಬಚಾವಾಗ್ಬೋದು ಅಂತ. ಓಕೆನಾ? ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ಕ್ರೀನ್ ರೆಕಾರ್ಡಲ್ಲಿ. ಸೊ ಇವತ್ತು 19 ಮಾರ್ಚ್ ಏನಿದೆ, ಇವತ್ತಿಂದ ಈ ಅಪ್ಡೇಟ್ ಬಂದುಬಿಟ್ಟು ಲಾಗು ಆಗಿದೆ. ಸೊ ಯಾರೆಲ್ಲ ಡಿಲೀಟ್ ಮಾಡಿರ್ತೀರ ಅವ್ರಿಗೂ ಸ್ಟ್ರೈಕ್ ಬೀಳುತ್ತೆ, ಯಾರೆಲ್ಲ ಡಿಲೀಟ್ ಮಾಡಲ್ಲ ವಿಡಿಯೋ ಅವ್ರಿಗೂ ಸ್ಟ್ರೈಕ್ ಬೀಳುತ್ತೆ. ಓಕೆನಾ? ಇವತ್ತು 19 ಮಾರ್ಚು, ಇವತ್ತಿಂದ ಆಲ್ ಓವರ್ ಇಂಡಿಯಾ ಏನಿದೆ ಈ ಅಪ್ಡೇಟ್ ಏನಿದೆ ಲಾಗು ಆಗಿದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮಗೆ ಸ್ಟ್ರೈಕ್ ಬೀಳಬಾರ್ದು, ನಾನು ತಪ್ಪು ಮಾಡಿದ್ದೀನಿ ಆದರೂ ನನ್ನ ವಿಡಿಯೋಗೆ ಸ್ಟ್ರೈಕ್ ಬೀಳಬಾರ್ದು ಅಂತ ಅಂದ್ಕೊಂಡಿದ್ರೆ ಹೆಂಗೆ ಬಚಾವಾಗೋದಂದರೆ, ನಾನು ಸಿಂಪಲಿ ಹೇಳ್ಕೊಡ್ತೀನಿ ಏನಂತ, ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮದು ಸ್ಟ್ರೈಕ್ ಏನು ಬರಲ್ಲ. ಓಕೆನಾ? ಬೈ ಚಾನ್ಸ್ ನಾನು 100% ಶೋರ್ ಆಗೋಕ್ಕಾಗಲ್ಲ ಸ್ಟ್ರೈಕ್ ಬರಲ್ಲ ಅಂತ, ಬಟ್ ಒಂದು ಅಂದ್ಕೊಳ್ಳಿ 80%ವರೆಗೂ ನಿಮ್ಮ ಸ್ಟ್ರೈಕಿಂದ ನೀವು
ಆರಾಮಾಗಿರ್ಬೋದು, ಸ್ಟ್ರೈಕ್ ಬರಲ್ಲ ನಿಮಗೆ. ಓಕೆನಾ ಗೈಸ್? ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಅಂದ್ಕೊಳ್ಳಿ, ಈಗ ಯಾರಾದರೂ ತಪ್ಪು ಮಾಡಿರ್ತೀರ ನಿಮ್ಮ ವೀಡಿಯೋಸಲ್ಲಿ, ನೀವು ಅಂದ್ಕೊಂಡಿರ್ತೀರ ಈ ವಿಡಿಯೋನ ನಾನು ಡಿಲೀಟ್ ಮಾಡಬೇಕು ಅಂತ. ಸೊ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋನ. ಸೊ ನಾನೇನು ಮುಂದಕ್ಕೆ ಪ್ರಾಸೆಸ್ ಹೇಳ್ತೀನಿ ಅದನ್ನು ಮಾಡಿ, ಬಟ್ ವಿಡಿಯೋ ಅಂತೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ನೀವು ವಿಡಿಯೋ ಡಿಲೀಟ್ ಮಾಡಿದರೂ ನಿಮಗೇನಾಗುತ್ತೆ, ಸ್ಟ್ರೈಕ್ ಬಂದೇ ಬರುತ್ತೆ. ಈ ಸ್ಟ್ರೈಕಿಂದ ನೀವು ಹೆಂಗೆ ಕಾಪಾಡ್ಕೊಳ್ಳೋದು ನಿಮ್ಮ ವೀಡಿಯೋಸ್ನ ಅಂತ ನೋಡ್ಕೊಳ್ಳಿ. ಓಕೆನಾ? ಸೊ ಸಿಂಪಲಿ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚಲ್ಲಿ ಟೈಪ್ ಮಾಡಿ studio.youtube.com ಅಂತ. ಓಕೆನಾ? studio.youtube.com ಅಂತ ಓಪನ್ ಮಾಡಿ ನಿಮ್ಮ ಚಾನೆಲ್ದು ಸ್ಟುಡಿಯೋ ಏನಿದೆ ಡೆಸ್ಕ್ ಟಾಪ್ ಸೈಟಲ್ಲಿ ಓಪನ್ನ ಮಾಡ್ಕೋಬೇಕು. ಓಕೆನಾ? ನಾನು ಸಿಂಪಲ್ಲಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಗೈಸ್, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು? ಕಂಟೆಂಟ್ ಆಪ್ಷನ್ನು. ಓಕೆನಾ? ಸೊ ಸಿಂಪಲಿ ನಾವು ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ? ಕ್ಲಿಕ್ ಮಾಡಿದರೆ ನೋಡಿ ನಮ್ಮ ವೀಡಿಯೋಸ್ ಎಲ್ಲ ಏನಿದೆ ಇಲ್ಲಿ ಬಂದುಬಿಡುತ್ತೆ. ಓಕೆನಾ? ಸೊ ನಿಮ್ಗೆ ಇದರಲ್ಲಿ ಯಾವ ವೀಡಿಯೋನ ಡಿಲೀಟ್ ಮಾಡಬೇಕು, ಇಲ್ಲ ನಿಮಗೆ ಅನಿಸಿದೆ, ಓಕೆನಾ, ಡಿಲೀಟ್ ಅಂತ ಮಾಡೋಕ್ಕೆ ಹೋಗಬೇಡಿ. ನೀವು ಅಂದ್ಕೊಂಡಿರ್ತೀರಲ್ಲ ಡಿಲೀಟ್ ಮಾಡಬೇಕು ನಾನು ಈ ವಿಡಿಯೋ, ಇದರಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ತುಂಬ ಜನ ಅಂದ್ಕೊಂಡಿರ್ತೀರಲ್ಲ. ಸೊ ಬೈ ಚಾನ್ಸ್ ನಿಮಗೆ ಕಾಪಿರೈಟ್ ಬಂದ್ರೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಕಾಪಿರೈಟ್ ಮೇಯ್ನಾಗಿ ಕಾಪಿರೈಟ್ ಸ್ಟ್ರೈಕ್ ಬಂದರೆ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಉಳ್ಕೊಳ್ಳುತ್ತೆ ನಿಮ್ಮದು ಸ್ಟ್ರೈಕ್ ಏನಿದೆ ಅದು. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಓಕೆನಾ? ಸೊ ಅದಾದಮೇಲೆ ಸ್ಟ್ರೈಕ್ ಬಂದರೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ವಿಡಿಯೋ ಅಂತೂ ಡಿಲೀಟ್ ಮಾಡಲೇಬಾರ್ದು. ಓಕೆನಾ? ನಿಮ್ದು ಆ ಥರ ಏನಾದರೂ ಬಂದರೆ ನೀವು ಏನು ಮಾಡಬೇಕಂತ ನೋಡಿ. ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿಂದ. ಓಕೆನಾ? ಇಲ್ಲಿ ಅಂದ್ಕೊಳ್ಳಿ ನನಗೆ ಈ ವಿಡಿಯೋದಲ್ಲಿ ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಈ ವಿಡಿಯೋನ ನಾನು ಏನಾದರೂ ಮಾಡಬೇಕು ಅಂತ. ಓಕೆನಾ? ಅಂದ್ಕೊಳ್ಳಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು? ಎಡಿಟಿಂಗ್ ಮಾಡೋದು. ಸೊ ಇಲ್ಲಿ ಥರ್ಡ್ನೇ ಆಪ್ಷನಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದು ಟೂಲ್ಸ್ ಸಿಗುತ್ತೆ ವಿಡಿಯೋನ ಎಡಿಟ್ ಮಾಡೋದಕ್ಕೆ. ಸೊ ನೀವು ಏನು ಮಾಡಬೇಕು, ಇದರಲ್ಲಿ ಜಸ್ಟ್ ನೀವೇನಾದರೂ ಹೇಳಿಬಿಟ್ಟಿದ್ರೆ, ಇಲ್ಲ ನೀವೇನಾದರೂ ತೋರಿಸ್ಬಿಟ್ಟಿದ್ರೆ ಬೇಡದಿರೋದು, ಇಲ್ಲ ನಿಮ್ಗೆ ಅನಿಸ್ತಿದೆ ನನಗೆ ಇದರಲ್ಲಿ ಸ್ಟ್ರೈಕ್ ಬಂದುಬಿಡುತ್ತೆ ಅಂತ ಏನಾದರೂ ನಿಮಗೆ ಆ ಥರ ಅನಿಸಿದರೆ, ಇಲ್ಲ ನೀವು ವಿಡಿಯೋನ ಡಿಲೀಟ್ ಅಂತ ಅಂದ್ಕೊಂಡಿದ್ರೆ, ಸೊ ಸಿಂಪಲಿ ನೀವು ವಿಡಿಯೋದಲ್ಲಿ ಫುಲ್ ಬ್ಲರ್ ಮಾಡಿಬಿಡಿ ವಿಡಿಯೋದಲ್ಲಿ. ಅದಾದಮೇಲೆ ಫಸ್ಟು ಮೇಯ್ನಾಗಿ ನೀವು ಏನು ಮಾಡಬೇಕಂತ, ನೀವೇನಾದರೂ ಹೇಳಬೇಕಿದ್ರೆ ಮಿಸ್ಟೇಕ್ ಮಾಡಿದರೆ, ಲೈಕ್ ನೀವು ಹೇಳೋ ವರ್ಡ್ಸಲ್ಲಿ ಏನಾದರೂ ನಿಮಗೆ ಸ್ಟ್ರೈಕ್ ಬೀಳುತ್ತೆ ಅಂತ ನಿಮಗೆ ಅನಿಸಿದರೆ, ಸೊ ಸಿಂಪಲಿ ಇಲ್ಲಿ ಆಡಿಯೋದಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಡಿಯೋನ ಫುಲ್ ಮ್ಯೂಟ್ ಮಾಡಿಬಿಡಿ. ಮ್ಯೂಟ್ ಮಾಡಾದಮೇಲೆ ವೀಡಿಯೋನ ಫುಲ್ ಬ್ಲರ್ ಮಾಡಿಬಿಡಿ. ಓಕೆನಾ? ಏನು ಕಾಣಿಸ್ದಂಗೆ ಬ್ಲರ್ ಮಾಡಿಬಿಡಿ. ಇದು ಆಡಿಯೋನ ಫುಲ್ ಮ್ಯೂಟ್ ಮಾಡಿ ಇದನ್ನು ಬ್ಲರ್ ಮಾಡಿಬಿಟ್ಟು ಏನು ಮಾಡಿ, ನಿಮ್ಮ ವೀಡಿಯೋನ ಪ್ರೈವೇಟಿಗೆ ಹಾಕ್ಕೊಳ್ಳಿ, ಇಲ್ಲ ಅನ್ಲಿಸ್ಟೆಡಲ್ಲಿ ಹಾಕ್ಕೊಳ್ಳಿ. ಓಕೆನಾ? ಇದು ಹಾಕೊಳ್ಳೋದ್ರಿಂದ ನಿಮ್ಮ ವೀಡಿಯೋನೂ ಡಿಲೀಟ್ ಆಗೋಲ್ಲ, ಸೇಫಾಗಿರುತ್ತೆ, ಆ್ಯಂಡ್ ನಿಮಗೆ ಸ್ಟ್ರೈಕ್ ಬೀಳೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಓಕೆನಾ? ಬಟ್ ನಾನು 100% ಶೋರ್ ಆಗೋಕ್ಕಾಗಲ್ಲ ನಿಮಗೆ ಸ್ಟ್ರೈಕ್ ಬರುತ್ತೋ ಬರಲ್ವಾ ಅಂತ. ಬಟ್ ನೀವು ಇವೆರಡು ಮಾಡೋದ್ರಿಂದ ನಿಮ್ಮದು ಮೇ ಬಿ ಸ್ಟ್ರೈಕ್ ಬರಲ್ಲ, ಇಲ್ಲ ಯೂಟ್ಯೂಬ್ ಕಣ್ಣಿಗೆ ಬಿದ್ದರೆ, ಬಟ್ ಗೊತ್ತಿಲ್ಲ ಗೈಸ್. ಬಟ್ ಆದರೆ 80% ನಾನು ಶೋರ್ ಇದ್ದೀನಿ, ಬ್ಲರ್ ಆ್ಯಂಡ್ ಸೌಂಡ್ ಕಮ್ಮಿ ಮಾಡೋದ್ರಿಂದ ನಿಮ್ಮದು ಸ್ಟ್ರೈಕ್ ಬರಂಗಿದ್ರೂ ಬರಲ್ಲ. ಓಕೆನಾ ಗೈಸ್? ಗೊತ್ತಾಯ್ತಲ್ಲ? ಸೊ ಅಂತೂ ಇದ್ರ ರಿಲೇಟೆಡ್ ಏನಾದರೂ ಕ್ವಶನು, ಡೌಟ್ಸ್ ಏನಾದರೂ ನಿಮ್ಮ ಮೈಂಡಲ್ಲಿ ಬರ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.